ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ಸಖತ್ ಸೌಂಡ್ ಮಾಡ್ತಿದೆ. ಇದ್ರ ಮಧ್ಯೆ ಪೈರಸಿನೂ ಕೂಡ ಒಂದಷ್ಟು ತಲೆ ಎತ್ಬಿಟ್ಟು ತಲೆನೋವು ತಂದಿಟ್ಟಿರುವಂಥದ್ದು. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕಿಚ್ಚ ಸುದೀಪ್ ಅವರ ಆಪ್ತರು, ಜೊತೆಗೆ ಒಂದು ರೀತಿ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಚಂದ್ರಚೂಡ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಗೆ ಶಕ್ತಿ ಅವರು, ನಾವು ಯುಕ್ತಿ ಅಷ್ಟೇ. ಹೇಳಿ ಸರ್, ಇತ್ತೀಚೆಗೆ ಸ್ಟಾರ್ ವಾರ್ ಶುರುವಾಗಿದೆ, ಈ ಬಗ್ಗೆ ಏನು ಹೇಳಿ? ಇದು ಸ್ಟಾರ್ ವಾರ್ ಅಲ್ಲ, ಇದು ದಿಸ್ ನೆವರ್ ಬಿ ಎ ಸ್ಟಾರ್ ವಾರ್. ಇದನ್ನೆಲ್ಲ ಯಾರು ಸ್ಟಾರ್ ವಾರ್ ಅನ್ನಬಾರದು. ಮೊದಲನೇದಾಗಿ ಸ್ಟಾರ್ ವಾರ್ ಅನ್ನೋದು ಒಂದು ಗೌರವ, ಅದು ಹೆಲ್ತಿ ಕಾಂಪಿಟೇಷನ್, ಅದು ಚಿತ್ರರಂಗಕ್ಕೆ ಕೊಡುಗೆ. ಅದು ಯಾವುದೇ ಕ್ರೀಡೆ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅಥವಾ ಚಿತ್ರರಂಗ ಇರ್ಬೋದು, ಸಾಹಿತ್ಯ ಇರ್ಬೋದು. ಸ್ಟಾರ್ಸ್ಗಳ ವಾರ್ ಅಂದರೆ ಜನರ ಒಳಿತಿಗಾಗಿ ಇಬ್ಬರು ಕಾಂಪಿಟೇಟಿವ್ ಆಗಿ ಬೆಳೆಯೋದನ್ನು ಸ್ಟಾರ್ ವಾರ್ ಅಂತಾರೆ. ಆ ಸ್ಟಾರ್ ವಾರ್ ಅನ್ನೋದು ತುಂಬ ಪಾಸಿಟಿವ್. ಇದು ಸ್ಯಾಡಿಸಮ್ ವಾರ್, ಇದು ದಿಸ್ ಇಸ್ ಪಕ್ಕ ವಿಕೃತಿ. ಇದನ್ನು ಸ್ಟಾರ್ ವಾರ್ ಅಂದ್ಬಿಟ್ಟು ಅದಕ್ಕೆ ಅವಮಾನನೇ ಮಾಡಕ್ಕೆ ಹೋಗ್ಬಿಡಿ ನೀವು. ಇತ್ತೀಚೆಗೆ ಯಾವುದೇ ಒಂದು ನಟರ ಸಿನಿಮಾ ಬಂದರೆ, ಸೊ ಸಿನಿಮಾ ಗೆಲ್ಲೋದ್ರ ಕಡೆ ಒಂದು ಕಡೆ ತಲೆನೋವು ಆದರೆ, ಇದರಿಂದ ಪೈರಸಿಯಿಂದ ತಪ್ಪಿಸ್ಕೊಳ್ಳೋದು ಅಥವಾ ಇವರ ಫ್ಯಾನ್ಸ್ಗಳು ಅಂದರೆ ಕಮೆಂಟ್ ಮಾಡುವಂಥದ್ದು ನೆಗೆಟಿವ್ ಸೋಷಿಯಲ್ ಮೀಡಿಯಾಗಳಲ್ಲಿ, ಚಿತ್ರದ ಸೂಪರ್ ಹಿಟ್ ಆಗಿದ್ರು ಕೂಡ ಚಿತ್ರ, ಸೊ ಎಲ್ಲೊಂದು ಕಡೆ ಅದನ್ನು ತೇಜೋವಧೆ ಮಾಡುವಂಥದ್ದು, ನೆಗೆಟಿವ್ ಪ್ರಚಾರ ಮಾಡುವಂಥದ್ದು ಮಾಡ್ತಿದ್ದಾರೆ. ಈಗ ನಾನು ಪತ್ರಿಕೋದ್ಯಮಕ್ಕೆ ಮತ್ತು ಚಿತ್ರರಂಗಕ್ಕೆ ಬಂದು 20 ವರ್ಷ ಆಯಿತು, 23 ವರ್ಷ ಆಯಿತು ಸಾರ್ವಜನಿಕ ಜೀವನಕ್ಕೆ ಬಂದು. ಮೊದಲೆಲ್ಲ ಏನಿತ್ತು ಅಂದರೆ ತಮ್ಮ ಸಿನಿಮಾಗಳನ್ನು ಪ್ರಮೋಟ್ ಮಾಡೋದಕ್ಕೆ, ಜನರ ಹತ್ತಿರಕ್ಕೆ ತೊಗೊಂಡೋದಕ್ಕೆ, ಟು ಮೇಕ್ ಪೀಪಲ್ ಆ ರೀಚ್ ಮಾಡಿಸೋದಕ್ಕೆ ಒಂದಷ್ಟು ದುಡ್ಡು ಫಂಡ್ ಎತ್ತಿಡಬೇಕಾಗಿತ್ತು, ಒಂದಷ್ಟು ಜನ ಕೆಲಸ ಮಾಡಬೇಕಾಗಿತ್ತು. ನಿಮಗೆ ಒಂದು ಸಿನಿಮಾನ ಮಾಡೋದು ಎಷ್ಟು ಮುಖ್ಯನೋ, ರಿಲೀಸ್ ಮಾಡೋದು, ಅದರ ಬಿಸ್ನೆಸ್ ಮಾಡೋದು ಕೂಡ ಅದರ 2ರಷ್ಟು ದುಪ್ಪಟ್ಟು ಕಷ್ಟ ಅಂತ ಹೇಳ್ತಾಯಿದ್ರು. ಇವಾಗ ಒಂದು ಟ್ರೆಂಡ್ ಶುರುವಾಗಿದೆ. ಮತ್ತೊಬ್ಬರು ಸಿನಿಮಾನ ಅನಾಹುತಕಾರಿಯಾಗಿ ಸೋಲಿಸೋದಕ್ಕೆ, ಅದರ ಜನರ ಕಡೆ ಹೋಗೋದನ್ನು ದಿಕ್ಕು ತಪ್ಪಿಸೋದಕ್ಕೆ ಒಂದಷ್ಟು ಜನ ದುಡ್ಡು ಕೊಟ್ಕೊಂಡು ಕೆಲಸ ಮಾಡ್ತಾರೆ. ಅದಕ್ಕೆ ಇದು ಯಾವ ಥರದ್ದು ವಿಘ್ನ ಸಂತೋಷ, ವಿಕೃತ ಸಂತೋಷ ನನಗೆ ಗೊತ್ತಿಲ್ಲ. ಈಗ ಕೆಲವು ಇದೊಂಥರ ಮಾಫಿಯಾ ಥರ ಆಗ್ತಾಯಿದೆ. ಹೇಗೆ ಅಂದರೆ ಅವ್ರ ಸಿನಿಮಾ ಸೋಲ್ಬೇಕು, ಅದಕ್ಕೆ ನಾನು ಇಷ್ಟು ಲಕ್ಷ ಖರ್ಚು ಮಾಡ್ತೀನಿ. ಅಲ್ಲಪ್ಪ, ನಿನ್ನ ಮನೇಲಿ ಬೆಳಕು ಹಚ್ಕೊಳ್ಳಯ್ಯ, ಇನ್ನೊಬ್ಬರ ಮನೆಗೆ ಯಾಕೆ ಬೆಂಕಿ ಹಚ್ತೀಯಾ? ಇದು ಇವತ್ತಿನ ಕಾಲಘಟ್ಟದಲ್ಲಿರುವಾಗ ಪೈರಸಿ ಅದೊಂದೇ ಸಮಸ್ಯೆ ಅಲ್ಲ. ಆ್ಯಪ್ಗಳಿರ್ಬೋದು, ಲಿಂಕ್ಗಳಿರ್ಬೋದು, ಅದನ್ನು ಯಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ, ಅದು ಯಾರು ಏನೂ ಮಾಡೋಕ್ಕಾಗದಂಥ, ಟೆಕ್ನಿಕಲಿ ಅದಕ್ಕೆ ಉತ್ತರ ಸಿಗದಂಥ ಒಂದು ಸಂದರ್ಭ ಆದರೆ, ಬುಕ್ ಮೈ ಶೋದು ಲಾಬಿ ಇರ್ಬೋದು ಒಂದು ಕಡೆ, ಥಿಯೇಟ್ರಲ್ಲಿರ್ಬೋದು, ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ರಿವ್ಯೂಗಳು ಅನ್ನೋ ಹೆಸರಲ್ಲಿರ್ಬೋದು, ಆಮೇಲೆ ಥಿಯೇಟ್ರ್ಗಳಿಗೆ ಹೋಗೋಕ್ಕೆ ಜನರಿಗೆ ಇವಾಗ ಒಂದು ಮಾನಸಿಕವಾದಂಥ ಅವರಿಗೆ ಸಂತೃಪ್ತಿ ಇಲ್ಲದಂತಾಗಿದೆ. ಯಾಕೆ ಅಂದರೆ ಅದ್ರ ಮುಂದೆ ನಿಂತ್ಕೊಂಡು ಫ್ಯಾನ್ಗಳು ಅಂತ, ಅಭಿಮಾನಿಗಳು ಅನ್ನೋ ಹೆಸರಲ್ಲಿ ಇನ್ಯಾರೋ ಆ್ಯಕ್ಟರ್ಗಳಿಗೆ ಅವ್ರ ಅಮ್ಮ, ಅಕ್ಕ, ಅಮ್ಮ ಅಂತ ಬೈಯೋದು, ವಿಕೃತವಾಗಿ ನಡ್ಕೊಳ್ಳೋದು, ಕೂಗಾಡೋದು. ಅಲ್ಲಿ ಜನ ಹೆಂಗೆ ಬರ್ತಾರೆ ರೀ? ಥಿಯೇಟ್ರ್ ಅನ್ನೋದು ದೇವಸ್ಥಾನ. ಅದು ಜಾತಿ, ಧರ್ಮ, ಭೇದ ಎಲ್ಲದನ್ನು ಮೀರಿ ಮನುಷ್ಯ ಒಂದಾಗಿ ಕೂತು ಒಂದೆಡೆಗೆ ಏನೋ ನೋಡುವಂಥ ಒಂದು ದೇವಸ್ಥಾನ ಇದ್ದಂಗೆ ಸಿನಿಮಾದವ್ರಿಗೆ ಥಿಯೇಟ್ರು, ದೇವಾಲಯ. ಅದು ಹಬ್ಬದ ಕಲ್ಚರ್. ಅದು ನಿಮಗೆ ಮನುಷ್ಯನನ್ನು ಸೇರೋದಕ್ಕೆ ಇವತ್ತು ಜಾಗಗಳೇ ಇಲ್ಲ. ಥಿಯೇಟ್ರ್ ಇಲ್ಲದೆ ಹೋದರೆ, ನಾಳೆ ದಿನ ಥಿಯೇಟ್ರ್ ಇಲ್ಲದೆ ಹೋದರೆ ಮನುಷ್ಯನಿಗೆ ಸೇರೋಕ್ಕೆ ಇರತಕ್ಕಂಥ ಅತಿ ದೊಡ್ಡ ಅದು ಥಿಯೇಟ್ರ್. ನಾಟಕದ ರಂಗಭೂಮಿ ಆಗಿರಲಿ, ಥಿಯೇಟ್ರ್ ಆಗಿರಲಿ, ಕಲ್ಚರ್ ಆಗಿರಲಿ. ಇವತ್ತು ಮನುಷ್ಯನ ಜೊತೆ ಸೇರ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಥಿಯೇಟ್ರ್ ಎದುರುಗಡೆ ನಿಂತ್ಕೊಂಡು ಪರಮ ಅಸಹ್ಯವಾಗಿ ಕಿರ್ಚಾಡ್ತೀರಾ, ಬಟ್ಟೆ ಬಿಚ್ಕೊಂಡು ಓಡಾಡ್ತೀರಾ. ಯಾರು ಬರ್ತಾರೆ ರೀ ಥಿಯೇಟ್ರಿಗೆ? ಇದನ್ನೆಲ್ಲ ನೀವು ಅಭಿಮಾನ ಅಂತ ಹೇಳಬೇಡಿ. ಇದು ಅಸಹ್ಯ, ಇದು ಅಸಹ್ಯದ ಮಾನ. ಇದು ಅಭಿಮಾನಿಗಳು ಯಾರು ಯಾರದೇ ಫ್ಯಾನ್ಸ್ ಮಾಡಿದ್ರು ಇದನ್ನು ಅಭಿಮಾನ ಅಂತ ಅನ್ನಲ್ಲ. ಯಾರೋ ಒಬ್ಬರು ದೊಡ್ಡ ಸ್ಟಾರ್, ಒಬ್ಬರು ದಿವಂಗತರಾಗಿರ್ತಾರೆ, ಅವ್ರು ಇರಲ್ಲ, ಅವ್ರ ಬಗ್ಗೆ ಮಾತಾಡೋದು ಥಿಯೇಟ್ರ್ಗಳ ಮುಂದೆ ನಿಂತು, ಇನ್ಯಾರ್ದೋ ಕಾಯಿಲೆ ಬಗ್ಗೆ ಮಾತಾಡೋದು, ಇನ್ಯಾರ್ದೋ ಹೆಂಡತಿ ಮಕ್ಳ ಬಗ್ಗೆ ಮಾತಾಡೋದು. ಇದನ್ನು ಯಾವನಾರು ಅಭಿಮಾನ ಅಂತ ಕರಿತಾನ? ಮತ್ತೆ ಜೈಲಿಗೆ ಹೋಗೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು. ಇದು ಯಾವ ಥರದ ಕಲ್ಚರ್ನ, ಇದು ಯಾವ ಥರ ಸಂಸ್ಕೃತಿನ ಒಬ್ಬರಿಂದ ಒಬ್ರಿಗೆ ಪಾಸ್ ಮಾಡ್ತಾ ಇದ್ದೀರಾ ನೀವು? ಏನೇನು ಕಲಿಸ್ತಾ ಇದ್ದೀರಾ ಜಗತ್ತಿಗೆ? ಇದ್ರ ವಿರುದ್ಧನೇ ಮಾತಾಡೋಕ್ಕೆ ನಾನು ನಿಂತಿರೋದು ಇವಾಗ. ಲಾಸ್ಟ್ ಇಯರ್ ಸುದೀಪ್ ಸರ್ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಹೇಳ್ತಾರೆ, ಸೊ ಯಾರ್ದೋ ಅಭಿಮಾನಿಗಳು ಏನೇನೋ ಮಾಡ್ತಾರೆ ಅಂತೇಳಿ, ನನ್ನ ಅಭಿಮಾನಿಗಳು ಆ ರೀತಿ ಇಲ್ಲ, ಸೊ ನನ್ನ ಅಭಿಮಾನಿಗಳು ಗೊತ್ತು, ಸೂಕ್ಷ್ಮವಾಗಿ ಎಲ್ಲವನ್ನು ಗಮನಿಸ್ತಾರೆ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಹೇಳ್ತಾರೆ ಎನ್ನುವಂಥದ್ದು. ಆದರೆ ಯಾಕೋ ಇತ್ತೀಚೆಗೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ವೇದಿಕೆ ಮೇಲೆ ಮೌನ ಮುರಿದ್ಬಿಟ್ಟು ಅವ್ರ ತಾಳ್ಮೆ ಕಳ್ಕೊಂಡ್ರ ಎನ್ನುವಂಥದ್ದು. ಯಾಕಂದರೆ ಯುದ್ಧಕ್ಕೆ ನಾವು ರೆಡಿ ಇದ್ದೀವಿ ಏನು ಇಲ್ಲ. ಈಗ ನೋಡಿ, ಲಾಸ್ಟ್ ಇಯರ್ ಅವರು ಬರ್ಡೇನಲ್ಲಿ ಏನು ಹೇಳಿದ್ರು ನಂದಿ ಲಿಂಕ್ಸಲ್ಲಿ, ಯಾರು ಏನಾದರೂ ಮಾಡ್ಕೊಳ್ಳಿ, ನೀವು ಮಾತ್ರ ಘನತೆಯಿಂದ ಇರಿ, ನಿಮ್ಮ ಬದುಕನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಚೆನ್ನಾಗಿರಿ, ನಿಮಗೆ ಯಾರು ಇಷ್ಟ ಅವರನ್ನು ಆರಾಧಿಸಿ, ಪ್ರೀತಿಯಿಂದ ಇರಿ ಅನ್ನೋದನ್ನು ಅವರು ಯಾವತ್ತಿಂದನೂ ಹೇಳಿದ್ದಾರೆ. ಅವ್ರು ಯಾವತ್ತೂ ಕೂಡ ಯಾವುದೇ ನಟರಾಗಲಿ, ಅವರು ಅಂತಲ್ಲ, ಯಾವುದೇ ಕಲಾವಿದರಾಗಲಿ, ಯಾವುದೇ ಸೂಪರ್ ಸ್ಟಾರ್ ಆಗಲಿ, ತನ್ನ ಅಭಿಮಾನಿಗಳಿಗೆ ಹೊಡಿ ಬಡಿ ಕಲ್ಚರನ್ನು, ವಿಕೃತಿಯ ಕಲ್ಚರನ್ನು ಹೇಳ್ಕೊಡ್ಬಾರ್ದು. ಇವರಂತೂ ಹೇಳ್ಕೊಟ್ಟಿಲ್ಲ. ಅದೇ ನಮಗೆ ಅವ್ರ ಮೇಲಿರೋ ಅಭಿಮಾನ. ಅಂಥದ್ರಲ್ಲಿ ಕೆಲವರು ಅದನ್ನು ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಒಂದು ಸಮಾಜದ ಅನಾಹುತಕಾರಿ ಚಟುವಟಿಕೆಗಳಿಗೆ ಈಡಾಗೋ ಥರನೇ ಹೇಳ್ಕೊಡ್ತೀರಾ ಅಂದರೆ ನೀವು ಹೆಂಗ್ರಿ ಮನುಷ್ಯರಾಗ್ತೀರಾ? ಹೆಂಗೆ ನೀವು ಈ ಕಾನ್ಸ್ಟಿಟ್ಯೂಷನ್ ಒಳಗಡೆ ಬರ್ತೀರಾ? ಅದು ಯಾರು ಮಾಡೋರು ತಪ್ಪಲ್ವಾ? ನಾನು ಯಾರನ್ನೂ ಉದ್ದೇಶಿಸಿ ಮಾತಾಡ್ತಾ ಇಲ್ಲ. ನನಗೆ ಬೆಂಕಿ ಹಾಕುವಂಥ ಮನಸ್ಸಲ್ಲ ನಂದು, ಬೆಳಕಾಗಿಸುವ ಮನಸ್ಸು ನಂದು.
ಈಗ ನಾನು ಈ ಬೆಳಗ್ಗೆಯಿಂದ ನಾನು ಮಾತನಾಡ್ತಾ ಇರೋದು ಕೂಡ ಆ ತಪ್ಪು ತಿಳುವಳಿಕೆಗಳಿಗೆ ಮೊದಲು ಒಂದು ತಿಳುವಳಿಕೆ ಹೇಳೋಣ ಫಸ್ಟು. ಪಳುವಳಿಕೆಗಳ ಥರ ಆಡಬೇಡಿ, ತಿಳುವಳಿಕೆ ತಿಳ್ಕೊಳ್ಳಿ, ಈ ಕಾಮನ್ ಸೆನ್ಸ್ ಇಲ್ಲಿಂದ ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೆ ಬಗ್ದೇವರೇ ಬೇರೆ ದಾರಿಗಳಿದೆ. ಈಗ ಒಂದು ಸಿನಿಮಾ ರಿಲೀಸ್ ಆಗುವಾಗ, ಈಗ ಮಾರ್ಕ್ ಥರದ ಒಂದು ಸಿನಿಮಾ ಮಾಡಿರುವಾಗ ಅವರೊಂದು ಮಾತು ಕೊಟ್ಟಿದ್ರು, ಇಷ್ಟು ಬೇಗ ಸಿನಿಮಾ ಮಾಡ್ತೀನಿ, ಬರ್ತೀನಿ ಅಂದಾಗ ಎಷ್ಟು ಒತ್ತಡಗಳಿರುತ್ತೆ. ಟೆಕ್ನಿಕಲಿ ಒತ್ತಡ ಇರುತ್ತೆ, ಸೆನ್ಸಾರ್ದು ಒತ್ತಡ ಇರುತ್ತೆ, ಹಣಕಾಸಿನ ಒತ್ತಡ ಇರುತ್ತೆ, ಎಲ್ಲ ಸಿನಿಮಾಗೂ ಇರುತ್ತೆ ರೀ. ಇದು ಮಾರ್ಕಿಗೆ ಅಂತಲ್ಲ, ಎಲ್ಲ ಸಿನಿಮಾಗೂ ಇರುತ್ತೆ. ಅದನ್ನು ಫೇಸ್ ಮಾಡಬೇಕಾ, ಇದನ್ನು ನೋಡ್ಬೇಕಾ? ಈಗ ಯಾಕೆ ಅವ್ರಿಗೆ, ನನಗಾಗಲಿ ನಿಮಗಾಗಲಿ ಕೋಪಗಳು ಯಾಕೆ ಬರಬೇಕು ಅಂತಂದರೆ, ಮಾರ್ಕ್ ಸಿನಿಮಾ ಬೆಳಗ್ಗೆ ಬುಕ್ ಮೈ ಶೋ ಓಪನ್ ಆದರೆ 3-5 ನಿಮಿಷದ ಒಳಗಡೆ 45 ಥಿಯೇಟ್ರ್ಗಳು ಫಿಲಪ್ ಆಗುತ್ತೆ. ಫಸ್ಟ್ ಫಿಲಪ್ ಅಂತ ಕರಿತೀವಿ ನಾವು ಅದನ್ನು. ಆ ಟೈಮ್ ನಾವು ಯಾವತ್ತೂ ಟೈಮ್ ಕೊಡಲೇಕಾಗ್ತೀವಿ. ಎಷ್ಟು ಟೈಮ್ ಕೊಡಲಿ, ಎಷ್ಟು ಅವರಿಗೆ. ಇವಾಗ ಬಿಸ್ನೆಸ್ ಹೆಂಗಿದೆ ಅಂದರೆ, ಇದನ್ನೆಲ್ಲ ಇವ್ರಿಗೆ ಹೇಳಿದ್ರೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಇವರು ಅಷ್ಟು ದಡ್ರಿದ್ದಾರೆ. ಆದರೂ ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು ಗಂಟೆಗಳ ರನ್ ಶೋಗೆ ಅಂದರೆ 14 ಶೋಗಳಿಗೆ 4 ಗಂಟೆ ಒಳಗಡೆ ಇಷ್ಟು ಸ್ಪೀಡಾಗಿ ಟಿಕೆಟ್ ಬುಕ್ ಆದರೆ ಈ ಹೀರೋಗೆ ಇಷ್ಟು ಬೆಲೆ ಇದೆ, ಇಷ್ಟು ಮಾರ್ಕೆಟಲ್ಲಿ ಓಡ್ತಾ ಇದೆ, ಇಷ್ಟು ಬಿಸ್ನೆಸ್ ಬಂತು ಅಂತ ಬಂದಿದೆ. ಇದು ತಮಿಳು ಅಮರನ್ ಸಿನಿಮಾದಿಂದ ಈಗ ಒಂದು ಹೊಸ ಲೆಕ್ಕಾಚಾರ ಸೃಷ್ಟಿಯಾಯಿತು. ನಾವು ಮ್ಯಾಕ್ಸಲ್ಲೂ ಅದನ್ನು ಆಲ್ರೆಡಿ ಮಾಡಿಬಿಟ್ಟಿದ್ವಿ ಅಮರನ್ಗಿಂತ ಮುಂಚೆ. ಎಷ್ಟು ಅವರಲ್ಲಿ ಎಷ್ಟು ಥಿಯೇಟ್ರು ಫಿಲಪ್ ಆಗುತ್ತೆ ಮತ್ತು ಎಷ್ಟು ಗಂಟೆಗಳ ಶೋಗೆ, ಅಂದರೆ 24 ಗಂಟೆಗಳ ಶೋಗ, 48 ಗಂಟೆಗಳ ಶೋಗ, ಎಷ್ಟು ಗಂಟೆಗಳಿಗಾಗುತ್ತೆ ಅಂತ. 3-5 ನಿಮಿಷದಲ್ಲಿ ಫಿಲಪ್ ಆಗಿರೋದಕ್ಕೆ ಥಿಯೇಟರ್ ಖಾಲಿ ಹೊಡಿತಾ ಇದೆ ಅಂತ ಸ್ಕ್ರೀನ್ಶಾಟ್ಗಳನ್ನ ಮಾಡೋದು, ಜನರು ಅದನ್ನು ನಂಬಿಸೋದಕ್ಕೆ ಪ್ರಯತ್ನ ಪಡೋದು. ಆಮೇಲೆ ಇವರಿಗೆ ಬುಕ್ ಮೈ ಶೋ ಏನು ಮಾಡುತ್ತೆ ಅನ್ನೋದು ಗೊತ್ತಿದೆ. ಆಮೇಲೆ ಇವರಿಗೆ ಆನ್ಲೈನಲ್ಲಿ ಟಿಕೆಟ್ ತೊಗೊಳಕ್ಕೆ ಬರ್ತಾಯಿಲ್ಲ ನಂಗೆ ಗೊತ್ತಿಲ್ಲ. ಇವರೆಲ್ಲ ಮೋಸ್ಟ್ಲಿ ಥಿಯೇಟ್ರ್ ಮುಂದೆ ಹಿಂಗೆ ಕೂಗಾಡ್ತಾರೆ ಅಂದರೆ ಇವ್ರಿಗೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡೋಕ್ಕೂ ಬರಲ್ಲ, ಆ ಕಲ್ಚರ್ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಮೊಬೈಲ್ ಯೂಸ್ ಮಾಡೋಕ್ಕೂ ಬರಲ್ಲ ಅನ್ಕೋತೀನಿ. ವಿದ್ಯಾವಂತರಾಗಿ ಅಂತ ನಾನು ಅವಿದ್ಯಾವಂತರನ್ನ ಈ ಥರ ಹೇಳಿ ಅವಮಾನ ಮಾಡಲ್ಲ. ಅವಿದ್ಯಾವಂತನಿಗೂ ಮಾನವೀಯವಾಗಿ ನಡ್ಕೋಬೇಕು ಅನ್ನೋದು ತುಂಬ ದೊಡ್ಡ ಗುಣ ಇರುತ್ತೆ. ನನಗೆ ಅಕ್ಷರದ ಜ್ಞಾನವೇ ಇಲ್ಲದೆ ಹೋದನಿಗೂ ಕೂಡ ಹ್ಯೂಮನ್ ಆಗಿ ನಡ್ಕೋಬೇಕು, ಮಾನವೀಯವಾಗಿ ನಡ್ಕೋಬೇಕು, ವಿನಯವಾಗಿ ನಡ್ಕೋಬೇಕು ಅನ್ನೋದೊಂದು ಜ್ಞಾನ ಇರುತ್ತೆ. ಅದು ಇಲ್ಲದೆ ಹೋದವ್ರಿಗೆ ಹೇಳ್ತಾ ಇರೋದು. ಸೊ ನೀವ್ಯಾಕೆ ಅದಂತ ನೋಡ್ಕೋತಾ ಇದ್ದೀರಾ? ಈಗ ಇದು ಹೆಂಗಾಗೋಯ್ತು ಅಂದರೆ, ಯಾವುದೋ ಎತ್ತಿಗೆ ಜ್ವರ ಬಂದರೆ ಇನ್ಯಾರಿಗೋ ಎಮ್ಮೆಗೆ ಬರ ಎಳೆದ್ರು ಅಂತ ಹೇಳ್ತಾರಲ್ಲ, ಗಾದೆ ಇದೆಯಲ್ಲ, ಹಳ್ಳಿ ಗಾದೆ, ಆ ಥರದ್ದಾಗೋಯ್ತು. ಇವ್ರು ತೊಗೊಂಡೆ ಬರ ಹೇಳ್ಕೊಳ್ಳೋದು. ಇದು ನನಗೆ ಹೇಳ್ತಾ ಇದ್ದಾರೆ ಅಂತಂದರೆ ಇವ್ರಿಗೆ ಸುಮ್ಮನಿರೋಕ್ಕಾಗ್ತಾ ಇಲ್ಲ, ಸಮಾಧಾನವಾಗಿ ಇರೋಕ್ಕಾಗ್ತಾ ಇಲ್ಲ, ತಮ್ಮ ಜೀವನದಲ್ಲಿರುವ ಸವಾಲುಗಳನ್ನು ಎದುರಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಇವ್ರಿಗೆ. ಅದನ್ನು ಫೇಸ್ ಮಾಡೋದು ಬಿಟ್ಬಿಟ್ಟು ತಲೆ ಮೇಲೆ ಎಳ್ಕೊಳ್ತಾ ಇರೋದು ಎಲ್ಲದನ್ನು. ಯಾಕೆ ಮಾಡ್ತೀರಾ ಇದನ್ನು? ಇದರಿಂದ ನಿಮಗೂ ಸಂತೋಷ ಇಲ್ಲ, ಯಾರಿಗೂ ಸಂತೋಷ ಇಲ್ಲ, ಮತ್ತೊಂದು ಸೌಹಾರ್ದಯುತವಾದ ವಾತಾವರಣ ಹಾಳಾಗುತ್ತೆ. ಇದು ಒಳ್ಳೆ ಹೆಲ್ತಿ ಕಾಂಪಿಟೇಷನು ಅಲ್ಲ. ಇದರಿಂದ ಏನು ಸಾಧಿಸ್ತೀರಾ ನೀವು? ಯಾರು ಅಮಾಯಕರು? ನನಗೆ ಇರ್ತಕ್ಕಂಥ ಒಂದು ದುಗುಡ ಆತಂಕ ಏನು ಅಂದರೆ, ಉತ್ತರ ಕರ್ನಾಟಕವೋ ದಕ್ಷಿಣ ಕನ್ನಡದಲ್ಲೋ ಇನ್ನೆಲ್ಲೋ ಮೈಸೂರು ಪ್ರಾಂತ್ಯದಲ್ಲೋ ಯಾರೋ ಫ್ಯಾನ್ಸ್ಗಳು ಹೊಡೆದಾಡ್ತಾರೆ, ಯಾರೋ ಅಮಾಯಕನ ಜೀವ ಹೋಗುತ್ತೆ, ಯಾರೋ ಜೈಲಿಗೆ ಹೋಗ್ತಾನೆ, ಜೀವ ಕಳ್ಕೊತಾನೆ. ಇದೆಲ್ಲ ಮಾಡ್ಕೋಬೇಡಿ. ಇದು ನನ್ನ ಕಾಳಜಿ ಅಷ್ಟೇ, ಮಿಕ್ಕಿದ್ದೆಲ್ಲ ಏನಿಲ್ಲ. ಇನ್ನೊಂದು ಕಡೆ ಮಾರ್ಕ್ದು ಈವೆಂಟ್ ನಡೀತಾ ಇರುತ್ತೆ, ಒಂದಷ್ಟು ಖಾಲಿ ಚೇರ್ಗಳನ್ನು ತೋರಿಸ್ಬಿಟ್ಟು, ಅಯ್ಯೋ ಜನಸಾಗರ ನೋಡಿ ಇಲ್ಲಿ ಸುದೀಪ್ ಅವ್ರು ಬಂದಿರೋ ಕಾರ್ಯಕ್ರಮಕ್ಕೆ ಜನಸಾಗರ ಎನ್ನುವಂಥದ್ದು ಎಲ್ಲ ಒಂದು ಕಡೆ ನೆಗೆಟಿವ್ ಆಗಿ ಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಲ್ಲ, ಈ ಥರದ್ದು ನಾನು 100 ಪಟ್ಟಿ ಕೊಡಬಲ್ಲೆ ಮಾಡ್ತಾರೆ. ನನಗೆ ಮೊದಲು ನಗು ಬರುತ್ತೆ ಯಾಕಂದರೆ ಆ ಕಾರ್ಯಕ್ರಮದಲ್ಲಿ ನಾನೇ ನಿಭಾಯಿಸ್ತಾ ಇದ್ದೆ. ಅಲ್ಲಿ ಕಮಿಷನರ್ ಶಶಿಕುಮಾರ್ ಅವ್ರಿಗೆ, ಅಲ್ಲಿದ್ದಂಥ ACP ಅವ್ರಿಗೆ, ಬೇರೆ ಬೇರೆ ಅಧಿಕಾರಿಗಳಿಗೆ ನಾವೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಗೇಟ್ ತೆಗೆದು ಬಿಡಿ, ಹೊರಗಡೆ 1000 ಜನ ಕಾಯ್ತಾ ಇದ್ದಾರೆ, ಪಾಪ ಡ್ರೋನ್ ಶಾಟ್ ಎಲ್ಲ ಹಾಕಿ ತೋರಿಸಿ. ಅಂದರೆ ಇಲ್ಲ ಸರ್, ಆಗಲ್ಲ, ಸಮಸ್ಯೆಗಳಾಗುತ್ತೆ, ನಾವು ಮಾಡೋದಕ್ಕೆ ಬರೋದೇ ಇಲ್ಲ. 10 ಸಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ಮಾಡಲಿಲ್ಲ. ಅದು ಇಡೀ ಅಲ್ಲಿ ಬಂದ ಜನರಿಗೆ ಗೊತ್ತು, ಕಣ್ಸಾಕ್ಷಿಯಾಗಿದ್ದಾರೆ, ಲಕ್ಷಾಂತರ ಜನ ಅದು ನೋಡಿದ್ದಾರೆ, ಹುಬ್ಳಿ ಜನ, ಆಮೇಲೆ ಬೇರೆ ಬೇರೆ ಕಲಾವಿದರು ಬಂದಿದ್ದಾರೆ. ನಾನೇ ಯಾಕೆ ಸುಳ್ಳು ಹೇಳಬೇಕು? ಅಷ್ಟು ಜನ ಸೇರಿದ್ದಾರೆ. ನೀವು ಅದಕ್ಕೂ ಹೇಳ್ಕೊಂಡು ನೀವೊಂಥರ ಆತ್ಮವಂಚಕ ಜೀವನವನ್ನು, ಸುಳ್ಳಿನ ಜೀವನವನ್ನು, ಒಂಥರ ಹೇವರಿಕೆಯ ಜೀವನವನ್ನು ನೀವು ನಿಮ್ಮ ಬದುಕೆ ಹಿಂಗೆ ಕಟ್ಕೋತೀರಾ ಅಂದರೆ ಯು ಆರ್ ಹೆಲ್ಪ್ಲೆಸ್. ಇಂಥವ್ರಿಗೆ ಯಾರು ಸಹಾಯ ಮಾಡೋಕ್ಕಾಗಲ್ಲ, ನಗಬೇಕಷ್ಟೆ. ಇಲ್ಲ ಒಂದು ಕಡೆ ಮಾರ್ಕ್ ಸಿನಿಮಾವನ್ನು ಸೋಲಿಸ್ಲಿಕ್ಕೆ ಅಥವಾ ಸುದೀಪ್ ಸರ್ನ್ನು ಕಟ್ಟಾಕ್ಲಿಕ್ಕೆ ಒಂದು ಪಡೆ ಹೊರಗಡೆ ಸಜ್ಜಾಗಿದೆಯಾ ಸರ್? ಪಡೆಗಿಡೆ ಅಂತೆಲ್ಲ ಅನ್ಬಾರ್ದು. ಅದನ್ನು ನೀವು ಈ ತಂತ್ರ ಮಾಡೋರನ್ನ, ಹುನ್ನಾರ ಮಾಡೋರನ್ನ, ಕುತಂತ್ರಿಗಳನ್ನೆಲ್ಲ ಪಡೆ ಅಂತನೂ ಅನ್ನೋದು ಆ ಪದನೂ ನನಗೆ ಇದಲ್ಲ. ಯಾರು ಕಟ್ಟಕ್ಕಾಗಲ್ಲ ರೀ. ಇದು ಸಾಧ್ಯನೇ ಇಲ್ಲ. ಯಾರು ಕಟ್ಟಾಕತ್ತಾಗದಾಗಿದ್ರೆ 31 ವರ್ಷ ಅದು ಸಿಂಹ ಹಿಂಗಿರ್ತಾ ಇತ್ತ? ಚಾನ್ಸೇ ಇಲ್ಲ. ಅದು ಎಲ್ಲರನ್ನೂ ಪ್ರೀತಿಸುವ ಸಿಂಹ, ಎಲ್ಲರನ್ನೂ ಪ್ರೇಮಿಸುವ ಸಿಂಹ, ಎಲ್ಲರನ್ನೂ ಸ್ನೇಹದಿಂದ ತಗೊಂಡೋಗುವಂಥ ಸಿಂಹ. ಇದೇ ಸಿಂಹ ಬೇರೆಯವ್ರ ವಿಚಾರದಲ್ಲಿ ಹೆಂಗೆ ನಡ್ಕೊಂಡಿದೆ ಅಂತ ಒಂದು ದೊಡ್ಡ ಪಟ್ಟಿದೆ, ಅದನ್ನು ಒಂದು ಸಲ ಸ್ಮರಿಸ್ಕೋಬೇಕು. ಆಮೇಲೆ ಎಲ್ಲದಕ್ಕಿಂತ ನೀವು ಕಟ್ಟಾಕೋದು ಅಂದಾಗ ನೀವು ಮೂಲ ಮನುಷ್ಯರಾಗಿದ್ಬಿಟ್ರೆ ಯಾಕೆ ತಲೆ ಕೆಡಿಸ್ಕೋಬೇಕು? ಅದೆಲ್ಲ ಆಗೋದಿಲ್ಲ. ಇದು ಸುಮ್ಮನೆ ಏನಂದರೆ ಯಾರೋ ಕಮೆಂಟ್ಗಳು ಹಾಕೋತಾರ, ನಾವು ಮಾತಾಡೋದು ಬೇಡ.
ಇದ್ರ ಜೊತೆಗೆ ಸುದೀಪ್ ಸರ್ ಮಾತಿನ ಬೆನ್ನಲ್ಲೇ ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಅವರು ಒಂದು ಟಾಂಟ್ ಕೊಡುವಂಥದ್ದು, ಅಂದರೆ ದರ್ಶನ್ ಅವರು ಹೊರಗಡೆ ಇದ್ದಾಗ ಯಾರು ಕೂಡ ಬಾಯಿ ಮಾತಾಡೋದಿಲ್ಲ, ಬಾಯಿ ಬಿಡೋದಿಲ್ಲ, ಅವ್ರು ಒಳಗಡೆ ಹೋದಾಗ ತೋರಿಸ್ಕೊತಾ ಇದ್ದಾರೆ ಎನ್ನುವಂಥ ಮಾತಾಡು. ಇಲ್ಲ, ಈಗ ಅವರು ಶ್ರೀಮತಿ ವಿಜಯಲಕ್ಷ್ಮಿ ಅವರು ಯಾರಿಗೆ ಮಾತಾಡಿದ್ರು ಅನ್ನೋದು ಸ್ಪಷ್ಟ ಆಗಬೇಕು. ಈಗ ಅವ್ರು ಯಾಕೆ ಮಾತಾಡಿದ್ರೆ ನನಗೆ ಗೊತ್ತಿಲ್ಲ. ಅವರು ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವ್ರು ಯಾವ ನೋವುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವರ ಪತಿ ಜೈಲಲ್ಲಿರುವ ಅಸಹಾಯಕತೆ ವಿರುದ್ಧ ಮಾತಾಡ್ತಾ ಇದ್ದಾರಾ, ಕಾನೂನು ಬಗ್ಗೆ ಮಾತಾಡ್ತಾ ಇದ್ದಾರಾ, ಅಥವಾ ಅವ್ರ ಫ್ಯಾನ್ಸ್ಗಳಿಗೆ ಆಗ್ತಿರೋ ನೋವು ಬಗ್ಗೆ ಮಾತಾಡ್ತಾ ಇದ್ದಾರಾ, ಗೊತ್ತಿಲ್ಲ ನಮಗೆ. ಸೊ ಅವ್ರನ್ನ ನೀವು ಕೇಳಿ, ಅವ್ರು ನಿಮ್ಗೆ ಸಿಕ್ಕರೆ ಕೇಳಿ ಸ್ಪಷ್ಟವಾಗಿ ನೀವು ಯಾರನ್ನ ಉದ್ದೇಶಿಸಿ ಮಾತಾಡಿದ್ದಾರೆ ಅಂತ. ಅದು ಅವ್ರು ಹೇಳಿದಾಗ ನಾವೇನಾದ್ರು ಪ್ರತಿಕ್ರಿಯಿಸ್ಬೇಕಾ ಬೇಡವಾ ಅನ್ನೋದಕ್ಕೆ ಒಂದು ಅರ್ಥ ಇರುತ್ತೆ. ಇಲ್ಲದೆ ಹೋದರೆ ವ್ಯರ್ಥ. ಮತ್ತೆ ಏನಾಗುತ್ತೆ, ಅವರೇನೋ ತಪ್ಪು ತಿಳುವಳಿಕೆ ಮಾಡ್ಕೊಂಡಿದ್ದಾರೆ ಅಂತ ನಾವು ಮಾಡಿದ್ರೆ ವ್ಯತ್ಯಾಸ ಇರಲ್ಲ. ನಾನು ಹೇಳಿದ್ನಲ್ಲ, ನಾನು ಬೆಂಕಿ ಹಾಕುವಂಥ ಕೆಲಸಕ್ಕೆ ನಾವು ಕೈ ಹಾಕಬಾರ್ದು, ಬೆಳಕಾಗಿಸೋದಕ್ಕೆ ಕೈ ಹಾಕಬೇಕು. ಪ್ರಜ್ಞೆ ಇಲ್ಲಿಂದ ವರ್ತಿಸ್ಬೇಕು, ಮನಸ್ಸಿಂದ ಮಾತಾಡ್ಬೇಕು. ಏನು ಮಾತಾಡಿದ್ರು ಅನಗತ್ಯ ವಿವಾದಗಳನ್ನು ಸೃಷ್ಟಿ ಮಾಡಬಾರ್ದು, ಯಾರಿಗೂ ಪ್ರಯೋಜನ ಇಲ್ಲ ಅದು. ಈಗ ನಿಮಗೆ ಪೈರಸಿ ಮಾಡ್ತಾರೆ, ಬುಕ್ ಮೈ ಶೋ ಲಾಬಿ ಮಾಡ್ತಾರೆ, ವಿತರಕರ ಲಾಬಿ ಮಾಡ್ತಾರೆ, ಟ್ರೋಲ್ಗಳನ್ನು ಮಾಡ್ತಾರೆ, ಕಂಟೆಂಟ್ ಆಚೆ ಬಿಡ್ತಾರೆ ಅಂದರೆ ಮಾರ್ಕಿಗೆ ಮಾತ್ರ ಬಿಡ್ತಾರಾ? ಎಲ್ಲ ಸಿನಿಮಾಗೂ ತೊಂದರೆ ಆಗ್ತಾ ಇದೆಯಲ್ವಾ ಅದು? ಅವ್ರ ವಿರುದ್ಧ ನೀವು ಹೋರಾಟ ಮಾಡಬೇಕಲ್ವಾ? ನೀವು ಯಾಕೆ ಇಂಥ ಕುತಂತ್ರಿಗಳ ವಿರುದ್ಧ ಹೋರಾಟ ಮಾಡ್ತೀವಿ ಅಂದರೆ ನಾವೇ ಯಾಕೆ ಕುತಂತ್ರಿಗಳು, ನೀವು ನಮ್ಮ ಬಗ್ಗೆನೇ ಮಾತಾಡೋದು ಅಂತ ಯಾಕೆ ಅನ್ಕೋತಾ ಇದ್ದಾರೆ ಅಂದರೆ ನಿಮ್ಮ ಸ್ಥಳ ಎಲ್ಲಿದೆ, ನೀವು ಎಲ್ಲಿ ನಿಂತಿದ್ದೀರಾ ಅಂತ ಯೋಚನೆ ಮಾಡಿ. ಇತ್ತೀಚೆಗೆ ಯಾವುದೇ ಬೆಳವಣಿಗೆಗಳು ನಡೆದರೂ ಅದಕ್ಕೆ ಒಂದು ಸ್ಪಷ್ಟತೆಯನ್ನು ಕೊಡುವಂಥದ್ದು, ಈ ರೀತಿಯ ಒಂದು ಪೈರಸಿ ಆಗಿರ್ಬೋದು, ಫ್ಯಾನ್ಸ್ ವಾರ್ ಆಗಿರ್ಬೋದು, ಸ್ಪಷ್ಟತೆಯನ್ನು ಕೊಡುವಂಥದ್ದು ಚಕ್ರವರ್ತಿ ಚಂದ್ರಚೂಡ್ ಅವರು ನೀಟಾಗಿ ಸ್ಪಷ್ಟತೆ ಕೊಡ್ತಾರೆ. ಅಂದರೆ ಯಾರ್ದು ತಪ್ಪು ಯಾರ್ದು ಸರಿ, ಹಿಂಗೆ ಮಾಡಬೇಡ್ರಪ್ಪ ಎನ್ನುವಂಥದ್ದು. ಈಗ ಮಾರ್ಕ್ ಸಿನಿಮಾ ಡಿಸೆಂಬರ್ 25ಕ್ಕೆ ಫ್ಯಾನ್ ವರ್ಲ್ಡ್ ಆಗಿ ಹಬ್ಬ ಮಾಡ್ಲಿಕ್ಕೆ ಸಜ್ಜಾಗಿದೆ. ಸೊ ಈ ರೀತಿಯ ಒಂದಿಷ್ಟು ಏನು ಕುತಂತ್ರ ಮಾಡುವಂಥವ್ರನ್ನ ಕಟ್ಟಾಕ್ಲಿಕ್ಕೆ ನೀವೆಲ್ಲ ಯಾವ ರೀತಿ ತಯಾರಿ ಮಾಡಿ? ಮಾಡಲೇಬೇಕು. ಈಗ ನಮ್ಮ ಸಿನಿಮಾ ತಂಡ ಅಂತಲ್ಲ, ಪ್ರತಿ ಸಿನಿಮಾ ಈಗ ಆಂಟಿ ಪೈರಸಿ ಟೀಮ್ ಇಟ್ಕೋಬೇಕು, ಥಿಯೇಟ್ರು ಸೆಟಪ್ ನೋಡ್ಕೋಬೇಕು, ಎಲ್ಲರೂ ಇದೊಂಥರ ಹೆಂಗೆ ಅಂದರೆ ಒಂದು ಸಿನಿಮಾ ರಿಲೀಸ್ ಮಾಡೋದು ಒಂದು ಮಗು ಹೆತ್ತಂಗೆ. ಅದಷ್ಟು ಕಷ್ಟ ಬಂದ್ಬಿಡುತ್ತೆ. ಅದ್ರ ಒಳಗಡೆ ಇರೋರಿಗೆ ಮಾತ್ರ ಅದರ ಕಷ್ಟ ನಷ್ಟಗಳು ಗೊತ್ತಿರುತ್ತೆ. ಆಮೇಲೆ ಗಾಜಿನ ಮನೇಲಿದ್ದು ನಾವೇ ಅದೇ ಮನೇಲಿದ್ದು ಕೆಲವರು ಕಲ್ಲು ಹಿಡ್ಕೊಳ್ತಾ ಇರ್ತಾರೆ ಅವ್ರವ್ರ ಮನೆಗೆ ಅವ್ರವ್ರೆ. ಅದನ್ನೆಲ್ಲ ಮಾಡಬೇಡಿ ಅಂತ ಹೇಳ್ತೀನಿ. ಆಮೇಲೆ ಸಜ್ಜಾಗಿರುತ್ತೆ. ಈಗ ಮ್ಯಾಕ್ಸ್ ಹೆಂಗೆ ಮಾಡಿದ್ವಿ, ವಿಕ್ರಾಂತ್ ರೋಣ ಹೆಂಗಾಯಿತು, ಅಥವಾ ಬೇರೆ ಬೇರೆ ಸಿನಿಮಾಗಳೆಲ್ಲ ಹೆಂಗೆ ರಿಲೀಸ್ ಆಗಿದೆ, ಅದೇ ಥರ ಇದು ರಿಲೀಸ್ ಆಗುತ್ತೆ, ಚೆನ್ನಾಗಿ ಹೋಗುತ್ತೆ. ಈ ಚಿನ್ನ ಕನ್ನಡ ಚಿತ್ರರಂಗ ಅನ್ನೋದು ಒಂದು ಅದು ಚಿನ್ನದ ಥರ ಇದ್ದರೆ ಆ ಹಾಲ್ ಮಾರ್ಕ್ ಥರ ಇದೆ ನಮ್ಮ ಮಾರ್ಕ್. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಚೆನ್ನಾಗಿ ಹೋಗುತ್ತೆ. ಕೊನೆಯದಾಗಿ ಒಂದು ಸಿನಿಮಾ ಮಾಡಲಿಕ್ಕೆ ಕೋಟಿ ಕೋಟಿ ಬಂಡವಾಳ ಹಾಕ್ಬಿಟ್ಟು ಹಗಲು ರಾತ್ರಿ ಶ್ರಮ ಪಟ್ಬಿಟ್ಟು ಸಿನಿಮಾ ಮಾಡಿರ್ತಾರೆ. ಎಲ್ಲೋ ಒಂದು ಕಡೆ ಕೂತ್ಕೊಂಡು ಕಮೆಂಟ್ ಹಾಕ್ಬಿಟ್ಟು ಇಡೀ ಚಿತ್ರತಂಡವನ್ನು ಅಥವಾ ತೇಜೋವಧೆ ಮಾಡೋವಂಥವ್ರಿಗೆ ಏನು ಖಡಕ್ ಸಂದೇಶ ಕೊಡ್ತಾರೆ? ಇಲ್ಲ, ನಾನು ಹೇಳ್ತಾ ಇರೋದೇನೆಂದರೆ, ನೀನು ಯಾವುದೇ ಮನುಷ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದುಡ್ಡು ಕೊಟ್ಟು ಆ ಆರ್ಟ್ ಫಾರ್ಮನ್ನು ನೋಡಿ, ನೀನು ದುಡ್ಡು ಕೊಟ್ಟು ನೋಡಿ ಆ ಟಿಕೆಟ್ ತಗೊಂಡ ಮೇಲೆ ನಿನಗೆ ವಿಮರ್ಶೆ ಮಾಡುವ ಸಂಪೂರ್ಣ ಅಧಿಕಾರ ಇದೆ. ಒಂದು ಚಿತ್ರವನ್ನು ಯಾವುದೇ ಆರ್ಟ್ ಫಾರ್ಮ್ ವಿಮರ್ಶೆ ಮಾಡುವ ಸಂಪೂರ್ಣ ಅಧಿಕಾರ ಇದೆ, ಬಿಕಾಸ್ ವಿ ಆರ್ ಇನ್ ಡೆಮೋಕ್ರಟಿಕಲ್ ಸೆಟಪ್. ಆದರೆ ಅದೊಂದು ಹುನ್ನಾರದ ಭಾಗವಾಗಿ, ಅದೊಂದು ಕುತಂತ್ರದ ಭಾಗವಾಗಿ, ಅದೊಂದು ದ್ವೇಷದ ಭಾಗವಾಗಿ, ಅದೇ ಒಂದು ಮಾಫಿಯಾ ಥರ ಮಾಡ್ಕೊಂಡು ಮಾಡ್ತಾರಲ್ಲ, ಇದಕ್ಕೆ ಕ್ಷಮೆ ಇಲ್ಲ. ನಿಮ್ಮನ್ನು ನೀವು ಕೇಳ್ಕೋಬೇಕು, ನಿಮ್ಮ ಕನ್ನಡಲ್ಲಿ ನೀವು ನೋಡ್ಕೊಳ್ಬೇಕು, ಮತ್ತು ಅದು ಕಾನೂನು ಮೀರಿದಾಗ ಶಿಕ್ಷೆಗೊಳಗಾಗಬೇಕು. ಎರಡಕ್ಕೂ ತಯಾರಾಗಿರ್ಬೇಕು ಅಷ್ಟೇ ನೀವು. ಆಮೇಲೆ ನಿಮ್ಮ ತಂದೆ ತಾಯಿಗಳು ರೋಡಿಗೆ ಬಂದು ಈಗಾಗಲೇ ನಡೀತಾ ಇದೆಯಲ್ಲ, ನನ್ನ ಮಕ್ಕಳನ್ನ ಬಿಡಿಸ್ಬಿಡಿ, ನಮ್ಗೆ ಯಾರೂ ಇಲ್ಲ, ಈ ಪರಿಸ್ಥಿತಿಗೆ ತಂದ್ಕೋಬೇಡಿ. ನಿಮ್ಮ ಬದುಕನ್ನು ನೀವು ಸಂತೋಷವಾಗಿ ಕಟ್ಕೊಳ್ಳಿ. ನಿಮ್ಮನ್ನು ಪ್ರೀತಿಸೋರನ್ನ ಇನ್ನೂ ಹೆಚ್ಚು ಪ್ರೀತಿಸಿ. ನೀವು ಒಬ್ಬರನ್ನ ಪ್ರೀತಿಸ್ತೀರಿ ಅನ್ನೋ ಕಾರಣಕ್ಕೆ ಇನ್ನೊಬ್ಬರನ್ನ ದ್ವೇಷಿಸಬೇಕು ಅನ್ನೋ ಮನೋಭಾವನೆ ಬಿಡಿ ಅಂತ ಹೇಳ್ತೀನಿ ಅಷ್ಟೇ. ಇದ್ರ ಜೊತೆಗೆ ಫಿಲ್ಮ್ ಚೇಂಬರ್ ಯಾಕೆ ಇವೆಲ್ಲವನ್ನು ಕಡಿವಾಣ ಹಾಕ್ಲಿಕ್ಕೆ ಮುಂದಾಗೋದಿಲ್ಲ? ಇದಕ್ಕೊಂದು ಒಂದು ಕಠಿಣ ನಿರ್ಧಾರ ಅಥವಾ ಕ್ರಮಗಳನ್ನು ಯಾಕೆ ತಗೊಳ್ಳೋಕೆ ಮುಂದಾಗ್ತಿಲ್ಲ? ಇಲ್ಲ, ನನಗನ್ಸೋದು ಅವರು ಮೊದಲು ಸಮಸ್ಯೆ ಮೂಲ ಆಳಕ್ಕೆ ಇಳಿಬೇಕು. ಯಾಕಂದ್ರೆ ಅವ್ರು ಅಲ್ಲಿ ಏನಾಗಿದೆ, 11 ತಿಂಗಳು 12 ತಿಂಗಳು ಟೈಮ್ ಇರುತ್ತೆ. ಅವ್ರು ಬಂದು ಅಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಟೈಮ್ ಆಗುತ್ತೆ. ಆಮೇಲೆ ಸಮಸ್ಯೆ ಮೂಲಕ್ಕೆ ಇಳಿಬೇಕು. ಅದು ಏನಂದರೆ ವಿತರಕರ, ಪ್ರದರ್ಶಕರ ಮತ್ತು ನಿರ್ಮಾಪಕರ 3 ವಲಯಗಳನ್ನು ಹಿತಾಸಕ್ತಿ ಕಾಪಾಡೋಕೆ ಮಾಡ್ಕೊಂಡಿರೋದು. ಕಲಾವಿದರ ಸಂಘ ಒಂದಷ್ಟು ಮಾತಾಡಬೇಕು ಇದ್ರ ಬಗ್ಗೆ, ನಿರ್ಮಾಪಕರ ಸಂಘ ಮಾತಾಡಬೇಕು. ಎಲ್ಲರೂ ಕೂತು ಕನ್ಸ್ಟ್ರಕ್ಟಿವ್ ಆಗಿ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ ಬಿಡುತ್ತೆ ವಿನಃ ಇದು ಒಳಗೇನೆ ಶುರುವಾಗಿ ಅಲ್ಲಲ್ಲೇ ಬೂದಿ ಮುಚ್ಚಿದ ಕೆಂಡದ ಥರ ಒಂದು ಅಸಹ್ಯ ಮಾಡ್ಕೊಳ್ತಾ ಇದ್ರೆ ಇದು ಸಾಲ್ವೇಷನ್ ಸಿಗೋದಿಲ್ಲ. ಇದಕ್ಕೆ ಫ್ಯಾನ್ ವಾರ್ ಆಗಿರ್ಬೋದು, ಸ್ಟಾರ್ ವಾರ್, ಇದೆಲ್ಲವನ್ನು ನಿಯಂತ್ರಣಕ್ಕೆ ತರಬೇಕು ಅಂದರೆ ನಿಮ್ಮ ಸಂದೇಶ? ನೀನು ಬೆಳಿ, ತಪ್ಪಿಲ್ಲ. ನೀನು ತುಂಬ ದೊಡ್ಡ ಮಟ್ಟಕ್ಕೆ ಇನ್ನೂ ಎಷ್ಟೆಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ನಿನ್ನ ಮನಸ್ಸನ್ನು ಇಟ್ಕೊಳ್ತಾ ಹೋಗು. ಆದರೆ ಇನ್ನೊಬ್ಬರನ್ನ ತುಳಿಯುವ ಸ್ವಭಾವ ಮಾಡ್ತಾ ಹೋದಾಗ ನೀನು ನಾಶ ಆಗ್ತಾ ಹೋಗ್ತೀಯ. ಈಗ ನಮಗೇನೆ ಈಗ ಇಟ್ಕೊಳ್ಳಿ, ನಿಮ್ಮ ಯಾರನ್ನ ಆರಾಧಿಸ್ತಿರೋ ಅಭಿಮಾನಿಸ್ತಿರೋ ಅವರ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆದಾಗ ನೀನೇ ಅಲ್ಲಿ ನಿಂತು ಶರ್ಟ್ ಬಿಚ್ಕೊಂಡು ಕೂಗಾಡ್ಕೊಂಡು ಅಸಹ್ಯವಾಗಿ ಆಡ್ಕೊಂಡು ಯಾರ್ಯಾರನ್ನೋ ಬೈಕೊಂಡು ಮಾಡ್ತಾ ಇದ್ರೆ ಬೇರೆಯವ್ರು ಥಿಯೇಟ್ರಿಗೆ ಬರಲ್ಲ. ಇದು ಅಭಿಮಾನಿಗಳಿಗೆ ಮೊದಲ ಪ್ರಶಸ್ತಿ ಇರುತ್ತೆ, ಅದು ಯಾರೇ ಕಲಾವಿದರಿರಲಿ. ಅದಾದ ನಂತರ ಪ್ರೇಕ್ಷಕರು ಹೋಗ್ಬೇಕು ಸಿನಿಮಾಗೆ.
ನಾನು ಯಾರಿಗೂ ಅಭಿಮಾನಿ ಅಲ್ಲ ಅನ್ನೋನು ಕೂಡ ಈ ಸಿನಿಮಾ ಚೆನ್ನಾಗಿದೆ ಅಂತ, ಇದರ ಕಂಟೆಂಟ್ ಚೆನ್ನಾಗಿದೆ, ಇದರ ವಸ್ತು ಚೆನ್ನಾಗಿದೆ, ಇದರ ವಿಷಯ ಚೆನ್ನಾಗಿದೆ, ಇದು ನನಗೆ ಒಂದು ಥಿಯೇಟರ್ ಡ್ರೈವನ್ನ ಒಂದು ಸುಖನ ಕೊಡುತ್ತೆ, ನನಗೊಂದು 3 ಗಂಟೆ 2.5 ಗಂಟೆ ನನ್ನನ್ನು ಎಂಗೇಜ್ ಮಾಡುತ್ತೆ, ನನ್ನ ಬದುಕಿನ ಪರಿಸ್ಥಿತಿ ಮತ್ತು ಮನಸ್ಥಿತಿಗಳನ್ನು ದಾಟಿದೇನೋ ತಗೊಂಡೋಗುತ್ತೆ ಅಂತ ಬಂದರೆ ಮಾತ್ರ ಥಿಯೇಟ್ರಿಗೆ ಹೋಗಿ ಬೆಳೆಯೋದು. ನೀನೇನು ಮಾಡ್ತಾ ಇದೀಯಾ ಅಭಿಮಾನಿ ಅನ್ನೋ ಹೆಸರಲ್ಲಿ? ನೀನು ಯಾರನ್ನ ಆರಾಧಿಸ್ತಾ ಇದೆಯಾ, ಅವ್ರನ್ನ ಸರ್ವನಾಶ ಮಾಡ್ತಾ ಇದೆಯಾ, ನಿನಗೆ ಗೊತ್ತಾಗ್ತಾ ಇಲ್ಲ. ಈ ಥರದ ಕೆಟ್ಟ ಉದಾಹರಣೆ ಇತಿಹಾಸದಲ್ಲಿ ಆಗಿಲ್ಲ, ಮಾಡ್ಕೋಬೇಡಿ. ಇದೊಂದು ಚರಿತ್ರೆ ಆಗ್ಬಿಡುತ್ತೆ. ಏನು ಚರಿತ್ರೆ ಅಂದರೆ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ. ಏನಕ್ಕೆ ಆಗ್ಬಿಡ್ತೀರಾ ನೀವು ಅಂದರೆ, ನೀವು ಯಾರನ್ನು ಆರಾಧಿಸ್ತಿರೋ, ಯಾರನ್ನು ಅಭಿಮಾನಿಸ್ತಿರೋ ಅವರನ್ನೇ ಸರ್ವನಾಶ ಮಾಡಿ ಭಸ್ಮಾಸುರ ಥರ ವರ್ತಿಸ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಲಾಸ್ಟ್ ಪ್ರಶ್ನೆ. ಸೊ ಬಿಗ್ ಬಾಸಲ್ಲಿ ಒಂದು ರೀತಿಯ ತಾರತಮ್ಯ ನಡೀತಾ ಇದೆ ಸುದೀಪ್ ಅವರಿಂದ. ಅಂದರೆ ನೋಡಿ, ಲಾಸ್ಟ್ ಟೈಮಲ್ಲಿ ಉಗ್ರ ಮಂಜು ಅವ್ರು ಇದ್ದಾಗ ಅವ್ರದ್ದು ಮ್ಯಾಕ್ಸ್ ಸಿನಿಮಾದ ಟ್ರೈಲರ್ ಹಾಕಿದ್ರು. ಅದಾದ ಬಳಿಕ ಮೊನ್ನೆ ಏನು GST ಟ್ರೈಲರ್ ಚಿತ್ರತಂಡ ಹೋಗಿತ್ತು, ಇದ್ರ ಜೊತೆಗೆ ಪ್ಯಾರ್ ಚಿತ್ರತಂಡ ಹೋಗಿದೆ. ಆದರೆ ಅಲ್ಲಿರ್ತಕ್ಕಂಥ ಕಂಟೆಸ್ಟೆಂಟ್ ಗಿಲ್ಲಿ ಇದ್ದಾರೆ, ಇವರು ಸುದೀಪ್ ಅವ್ರದ್ದೊಂದು ಪ್ರೋಮೋ ಹಾಕ್ಬೋದಿತ್ತಲ್ವ ಡೆವಿಲ್ದು ಎನ್ನುವಂಥದ್ದು ಒಂದಿಷ್ಟು ಹೊರಗಡೆ ಚರ್ಚೆ ನನಗಿರೋ ಮಾಹಿತಿ ನಾನು ಹೇಳ್ತೀನಿ ನೋಡಿ. ಇದನ್ನು ಒಂದು ಫತ್ವಾ ಥರ, ಕಾನೂನು ಥರ ಮಾಡಿರೋರೇ ದರ್ಶನ್ ಅವರು. ನನ್ನ ಹಾಡುಗಳನ್ನು, ನನ್ನ ಸಿನಿಮಾದ ತುಣುಕುಗಳನ್ನು ಯಾವುದೇ ರಿಯಾಲಿಟಿ ಶೋಗಳಲ್ಲಿ ಎಲ್ಲೂ ಕೂಡ ಬಳಸಬಾರದು ಅಂತ ತುಂಬ ಹಿಂದೆ ಒಂದು ಖಾಸಗಿ ವಾಹಿನಿಯ ಅನುಬಂಧ ಅವಾರ್ಡಿಗೆ ಕರೆದಾಗ ಒಂದು ಹಣಕಾಸಿನ ವಿಚಾರದಲ್ಲಿ, ನನಗಿರೋ ಮಾಹಿತಿ ಮಾತ್ರ ಹೇಳ್ತಾ ಇದ್ದೀನಿ, ಮಾಹಿತಿ ಮಾತ್ರ ನನಗಿರೋದು, ಅದನ್ನು ಹೇಳಿದಾಗ ದೊಡ್ಡ ವಿಚಾರಗಳು ನಡೆದು ಚಾನಲ್ನ ಮುಖ್ಯಸ್ಥರುಗಳಿಗೆ ಒಂದು ವಾಯ್ಸ್ ನೋಟ್ಗಳು ಹೋಗಿ, ಫೋನ್ಗಳು ಹೋಗಿ, ಅವರೇ ಹೇಳಿದ್ದಾರೆ ಖುದ್ದಾಗಿ, ನನ್ನ ಯಾವುದನ್ನೇ ಬಳಸಬಾರ್ದು, ನಿಮ್ಮಿಂದ ನನಗೇನು ಆಗಬೇಕಾಗಿಲ್ಲ, ಹಣ ಕೊಡದಲ್ಲೇ ಬಳಸಬಾರ್ದು ಅಂತ ಅವರೇ ಎಲ್ಲ ಚಾನಲ್ಗಳಿಗೂ ಹೇಳಿರೋದ್ರಿಂದ ಯಾವುದೇ ಚಾನಲ್ನವರು ಬಳಸೋದಕ್ಕೆ 10 ಸಲ ಯೋಚನೆ ಮಾಡ್ತಾರೆ ಅನ್ನೋ ಪರಿಸ್ಥಿತಿ ಇದೆ ಅನ್ನೋದು. ಹಾಗಾಗಿ ಇದು ನಡೀತಾ ಇದೆ ಅನ್ನೋದು ನನಗಿರುವ ಮಾಹಿತಿ. ಯಾಕಂದರೆ ನಾನು ಅವಾಗ ಬಿಗ್ ಬಾಸ್ ಒಳಗಡೆನೂ ಇರಲಿಲ್ಲ, ಹೊರಗಡೆನೂ ಇರಲಿಲ್ಲ. ಇದು ನಡೆದಿದೆ ಅಂತ ನನಗೆ ಮೇಲಿಂದ ಇರುವ ಮಾಹಿತಿಗಳು. ಇದು ತುಂಬ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಆಮೇಲೆ ಒಂದು ಹಂತನ ಮೀರಿ, ಒಂದು ಸೃಜನಶೀಲಾತ್ಮಕ ಹಂತನ ಮೀರಿ ಕೆಲವು ಮಾತುಗಳು ತುಂಬ ಒರಟಾಗಿ ಬೇರೆ ಥರದಲ್ಲಿ ನಡೆದು ಕೆಲವರು ಬೇಸತ್ತು ಕೈ ಬಿಟ್ಟಿದ್ದಾರೆ ಅನ್ನೋದು ಮಾಹಿತಿ. ಫೈನಲ್ ಈಗ ಡಿಸೆಂಬರ್ 25ಕ್ಕೆ ಮಾರ್ಕ್ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾವ ರೀತಿ ಸಂಭ್ರಮಿಸ್ತಾ ಇದ್ದೀವಿ? ಚೆನ್ನಾಗಿರುತ್ತೆ. ಥಿಯೇಟ್ರ್ಗಳು ಒಳ್ಳೊಳ್ಳೆ ಥಿಯೇಟ್ರ್ಗಳು ಸಿಕ್ಕಿದೆ, ಕಾಪಿ ತೆಗೆದಾಯಿತು, ಸೆನ್ಸಾರ್ ಆಯಿತು, ಯಾವ್ಯಾವ ಭಾಷೆಗಳಿಗೆ ಹೋಗಬೇಕು, ಎಷ್ಟು ಥಿಯೇಟ್ರ್ಗಳಿಗೆ ಹೋಗಬೇಕು, ಫ್ಯಾನ್ಸ್ಗಳು ದೊಡ್ಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಆಮೇಲೆ ವರ್ಷಕ್ಕೊಂದು ಸಿನಿಮಾ ಇವ್ರು ಬರ್ತಾ ಇರೋದು ಫ್ಯಾನ್ಸ್ಗಳಿಗೆ ಇನ್ನೂ ಸಂತೋಷದ ಹಬ್ಬದ ವಾತಾವರಣ, ಅವರಿಗೆ ಖುಷಿಯಾಗಿದೆ. ಡೆಫಿನೆಟ್ಲಿ ಇಟ್ ವಿಲ್ ಬಿ ಎ ಫೆಸ್ಟಿವಲ್ ಫೀಸ್ಟ್. ಅದು ಖಂಡಿತವಾಗಲೂ ಒಂದು ಸಡಗರದ, ಒಂದು ಸಂಭ್ರಮದ ವಾತಾವರಣ ಇರುತ್ತೆ. ಇವೆಲ್ಲ ಇದ್ದೇ ಇರುತ್ತೆ. ಈ ವಿಕೃತಿಗಳ ನಡುವೆ ಪ್ರಕೃತಿನೇ ಯಾವತ್ತೂ ಗೆಲ್ಲೋದು ಅಂತ ನಂಬಿರೋದು ನಾನು. ಚೆನ್ನಾಗಾಗುತ್ತೆ ಅಂತ ನಂಬಿಕೆ ಇದೆ. ಓಕೆ ಸರ್, ಸಿನಿಮಾಗೆ ಒಳ್ಳೇದಾಗಲಿ, ಮತ್ತಷ್ಟು ಸಕ್ಸಸ್ ಮೆಟಲ್ ಸಿಗೋಣ. ಸೊ ವೀಕ್ಷಕರೇ, ಇದಾಗಿತ್ತು ಚಕ್ರವರ್ತಿ ಚಂದ್ರಚೂಡ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.